ಐ ಆಮ್ ಫಾರ್ ಕೆರಿಯರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಮತ್ತೊಂದು ಉದ್ಯೋಗದ ಮಾಹಿತಿಯನ್ನು ತಗೊಂಡು ನಿಮಗೋಸ್ಕರ ಬರ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಈ ಉದ್ಯೋಗ ಮಾಹಿತಿಗಳು ನಿಮಗೆ ಕನ್ನಡದಲ್ಲಿ ಸಿಕ್ಕುತ್ತೆ. ಹಾಗಾಗಿ ಇಂತಹ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮತ್ತಷ್ಟು ಉದ್ಯೋಗದ ಮಾಹಿತಿ ಸಿಗ್ತಲೇ ಹೋಗುತ್ತೆ. ಬಹಳ ಮುಖ್ಯವಾಗಿ ಈ ವಿಡಿಯೋಗೆ ನೀವೊಂದು ಲೈಕ್ ಬಟನ್ ಕೊಡೋದ್ರಿಂದ ನಮಗೆ ಪ್ರೋತ್ಸಾಹ ಸಿಕ್ಕಿದಾಗತ್ತೆ. ಹಾಗೂ ಇದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ ನಾವು ತಿಳಿಸ್ತೇವೆ. ಇವತ್ತೊಂದು ದಿನ ನಾನು ಮಾತಾಡ್ತಿರೋದು LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು ಭಾರತದ ಒಂದು ಬೃಹತ್ ಸಂಸ್ಥೆ. ಇಲ್ಲಿ 350ಕ್ಕೂ ಹೆಚ್ಚು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ ಇವರು 2 ರೀತಿಯಾಗಿ ಕರೆದಿದ್ದಾರೆ. ಒಂದು ಜರ್ನಲಿಸ್ಟ್ ಆಗಿ, ಜನರಲಿಸ್ಟ್ ಅಂತ ಹೇಳಿ, ಇನ್ನೊಂದು ಸ್ಪೆಷಲಿಸ್ಟ್ ಅಂತ ಹೇಳಿ. ನಾನಿಲ್ಲಿ ಮಾತಾಡ್ತಿರೋದು ಜನರಲಿಸ್ಟ್ ಬಗ್ಗೆ. ಈ ಜನರಲಿಸ್ಟಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗೆ 350 ಹುದ್ದೆಗಳನ್ನು ಕರೆದಿದ್ದಾರೆ. ಈ ಹುದ್ದೆಗಳ ಬಗ್ಗೆ ಇನ್ನು ಮುಂದಕ್ಕೆ ಮಾಹಿತಿ ತಗೊಳ್ತಾ ಹೋಗೋಣ. ವಿಡಿಯೋನ ಕಡೆಯವರೆಗೂ ನೋಡಿ. ವೆಬ್ಸೈಟು, ಅಡ್ವರ್ಟೈಸ್ಮೆಂಟ್ ಲಿಂಕ್ ಎಲ್ಲವನ್ನು ನೀಡಿದ್ದೇನೆ. ಅದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ ಡೇಟ್ ಬಗ್ಗೆ ತಿಳ್ಕೊಳ್ಳೋಣ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ. ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ AAO ಇದು ಜನರಲಿಸ್ಟ್ ಕ್ಯಾಟಗರಿನಲ್ಲಿ ಬರ್ತಾ ಇದೆ. 350 ಹುದ್ದೆಗಳಿದೆ. ಇದನ್ನು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವರು ಅರ್ಜಿಗಳನ್ನು ಕರೆದಿದ್ದಾರೆ ಈ ಹುದ್ದೆಗಳಿಗೆ. ನೀವು ನೋಡ್ತಿದ್ದೀರಿ, ಸಂಬಳ 1,26,000 ಪ್ರತಿ ತಿಂಗಳಿದೆ. ಉತ್ತಮವಾದಂತಹ ಹುದ್ದೆ, ಕೈ ತುಂಬ ಸಂಬಳವೂ ಇರುತ್ತೆ, ಜವಾಬ್ದಾರಿಯುತವಾದಂತಹ ಹುದ್ದೆ. ಇದ್ರ ಬಗ್ಗೆ ಇನ್ನು ಮುಂದಕ್ಕೆ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಕಡೆಯವರೆಗೂ ಮಿಸ್ ಮಾಡಬೇಡಿ. 8 ಸೆಪ್ಟೆಂಬರ್ 2025ಕ್ಕೆ ಲಾಸ್ಟ್ ಡೇಟ್ ಹೇಳಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ. ಯಾರ್ಯಾರು ಅರ್ಹರು ಇರ್ತೀರಿ ನೀವುಗಳು ಇಷ್ಟರ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗಿ. ನೀವು ನೋಡ್ತಿದ್ದೀರಿ, ನೀವು ಸೆಪ್ಟೆಂಬರ್ 8ನೇ ತಾರೀಕು ಲಾಸ್ಟ್ ಡೇಟ್ ಇದ್ದರೆ 1 ತಿಂಗಳ ಒಳಗೆ ಆನ್ಲೈನ್ ಎಕ್ಸಾಮ್ ಕೂಡ ಮಾಡ್ತಿದ್ದೀವಿ ಅಂತ ಅವ್ರು ಹೇಳ್ತಿದ್ದಾರೆ. 3 ಅಕ್ಟೋಬರ್ 2025 ಟೆಂಟೇಟಿವ್ ಆಗಿ, ಅಂದರೆ ತಾತ್ಕಾಲಿಕವಾಗಿ ಡೇಟ್ ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. 1 ತಿಂಗಳ ಒಳಗೆ ನಿಮಗೆ ಫಸ್ಟ್ ಫೇಸಿನ ಪ್ರಿಲಿಮಿನರಿ ಆನ್ಲೈನ್ ಎಕ್ಸಾಮ್ ಫೇಸ್ ಮಾಡಬೇಕಾಗತ್ತೆ. ಹಾಗೆ ಮೇನ್ ಎಕ್ಸಾಮ್ ಕೂಡ ಅಲ್ಲಿಂದ 1 ತಿಂಗಳ ಒಳಗೆ ನಿಮಗೆ 8 ನವಂಬರ್ ಅಂತ ಹೇಳಿದ್ದಾರೆ. ಇದು ಟೆಂಟೇಟಿವ್, ಅಂದರೆ ತಾತ್ಕಾಲಿಕವಾಗಿರ್ಬೋದು. ಸೊ ಇದನ್ನು ಕೂಡ ಮೇನ್ ಎಕ್ಸಾಮ್ ಆನ್ಲೈನ್ನಲ್ಲಿ ನಡೆಯುತ್ತೆ. ಇದನ್ನು ಕೂಡ ಅವರು ಡೇಟ್ಗಳು ಫಿಕ್ಸ್ ಮಾಡಿದ್ದಾರೆ. ಇದರ ಅರ್ಥ ಏನು ಅಂತಂದರೆ, ನೀವು ಅರ್ಜಿಗಳನ್ನು ಸಲ್ಲಿಸ್ತಿದ್ದಾಗೆ ತಯಾರಿ ನಡೆಸೋದಕ್ಕೂ ಪ್ರಾರಂಭ ಮಾಡಲೇಬೇಕಾಗತ್ತೆ. ವಯಸ್ಸಿಗೆ ಬಂದರೆ 21 ವರ್ಷದಿಂದ 30ರ ಒಳಗಿರಬೇಕು ಅಂತಾರೆ. ಯಾರ್ಯಾರು 30 ದಾಟಿದ್ದೀರಾ ನೀವು ಅರ್ಜಿ ಸಲ್ಲಿಸಬೇಕು ಅನ್ಸಿದ್ರೆ ನಿಮಗೆ ಸರ್ಕಾರದ ನಿಯಮದಂತೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ನು ಸಿಗುತ್ತೆ ಅನ್ನೋದನ್ನು ಅವರು ಅಡ್ವರ್ಟೈಸ್ಮೆಂಟಲ್ಲಿ ತಿಳಿಸಿದ್ದಾರೆ. ಇನ್ನು ನೀವು ವಿಡಿಯೋಗೆ ಲೈಕ್ ಬಟನ್ ಕೊಡದೇ ಇದ್ದರೆ ಕೂಡಲೇ ಕೊಡಿ. ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಜುಕೇಷನ್ ಅವರು ಹೇಳ್ತಿದ್ದಾರೆ ಎನಿ ಗ್ರ್ಯಾಜುಯೇಷನ್ ಅಂತ ಹೇಳಿ. ಮತ್ತೊಮ್ಮೆ ಅದು ಇಂಜಿನಿಯರಿಂಗ್ ಅಷ್ಟೇ ಅಲ್ಲ, ಎನಿ ಗ್ರ್ಯಾಜುಯೇಟ್, BA, BCom, BSc, BCA ಯಾವುದಾದ್ರೂ ಸರಿ, ಯು ಆರ್ ಎಲಿಜಿಬಲ್ ಅಂತ. ಯು ಶುಡ್ ಬಿ ಎ ಗ್ರ್ಯಾಜುಯೇಟ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಷ್ಟೇ. ಇಫ್ ಯು ಆರ್ ದಟ್, ಸ್ಟಾರ್ಟ್ ಅಪ್ಲೈಯಿಂಗ್ ಫಾರ್ ದಿಸ್. ಪೇ ಸ್ಕೇಲ್ಗೆ ಬಂದರೆ 88,635ರಿಂದ ಸ್ಟಾರ್ಟ್ ಆಗುತ್ತೆ. ಇದು ಬೇಸಿಕ್ ಆಗಿರುತ್ತೆ. ಇದಕ್ಕೆ HRA, DA ಅಂತ ಅದು ಸಾಕಷ್ಟು ಅಲಯನ್ಸಸ್ಗಳು ಸೇರಿ 1,26,000 ಫಸ್ಟ್ ಸ್ಯಾಲ್ರಿ ಆಗುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಬರೀ ಸಂಬಳ ಅಷ್ಟೇನಾ? ಇಲ್ಲ, ಅದರ ಜೊತೆಗೆ ನೋಡಿ, ಇಲ್ಲಿ ಇಷ್ಟೆಲ್ಲ ನಿಮಗೆ ಬೆನಿಫಿಟ್ಸ್ಗಳಿರುತ್ತೆ. ಅದು ಕಾಂಟ್ರಿಬ್ಯೂಟರಿ ಪೆನ್ಷನ್ ಆಗ್ಬೋದು, ಸ್ಪೆಷಲ್ ಅಲೋಯನ್ಸ್ ಫಾರ್ ಪಾಸಿಂಗ್ ಎಕ್ಸಾಮಿನೇಷನ್, ಅದು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಿದ್ದಂಥದ್ದು. ಹಾಗೆ ಗ್ರ್ಯಾಚ್ಯುಟಿ ಇರುತ್ತೆ, LTC ಇರುತ್ತೆ, ಕ್ಯಾಶ್ ಮೆಡಿಕಲ್ ಬೆನಿಫಿಟ್ಸ್ ಇರುತ್ತೆ, ಹಾಗೆ ಗ್ರೂಪ್ ಮೆಡಿಕ್ಲೈಮ್ ಇರುತ್ತೆ, ಗ್ರೂಪ್ ಪರ್ಸ್ನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇರುತ್ತೆ, ಗ್ರೂಪ್ ಇನ್ಶೂರೆನ್ಸ್ ಇರುತ್ತೆ, ವೆಹಿಕಲ್ ಲೋನ್ಗಳು ಕೊಡ್ತಾರೆ ಅವರು, ಮೀಲ್ ಕೂಪನ್ ಇರುತ್ತೆ. ನಿಮಗೇನಾದ್ರು ಬ್ರೀಫ್ ಕೇಸು, ಲೆದರ್ ಬ್ಯಾಗ್ಸ್ಗಳು, ಮೊಬೈಲ್ ಹ್ಯಾಂಡ್ಸೆಟ್ಟು, ಆಮೇಲೆ ಮ್ಯಾಗ್ಝೀನ್ಸು, ಟೀ ಕಾಫಿ ಇಂಥವೆಲ್ಲ ಪರ್ಚೇಸ್ ಮಾಡೋದನ್ನು ರಿಯಂಬರ್ಸ್ಮೆಂಟ್ ಇರುತ್ತೆ. ಮೊಬೈಲ್ ಎಕ್ಸ್ಪೆನ್ಸ್ ಅದು ಕೂಡ ಇರುತ್ತೆ. ಫರ್ನಿಚರ್ ರಿಯಂಬರ್ಸ್ಮೆಂಟ್ಸ್ ಇರುತ್ತೆ. ಮೈಡ್ ಅಲೋಯನ್ಸ್ ಅಂತಿರುತ್ತೆ. ಹೀಗೆ 10 ಬೆನಿಫಿಟ್ಸ್ಗಳಿರುತ್ತೆ. ಹಾಗಾಗಿ ಇದು ಕೇವಲ ಸಂಬಳ ಅಷ್ಟೇ ಅಲ್ಲ, ಸಂಬಳದ ಜೊತೆಗೆ ಇತರೆ ಬೆನಿಫಿಟ್ಸ್ಗಳು ಇರೋದ್ರಿಂದ ಇದೊಂದು ಉತ್ತಮವಾದಂತಹ ಹುದ್ದೆ ಆಗಿದೆ. ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 350 ಹುದ್ದೆಗಳು. ಜನರಲಿಸ್ಟ್
ಕ್ಯಾಟಗರಿನಲ್ಲಿ ಬರ್ತಾ ಇದೆ ಇದು. ಫೇಸ್ 1 ಪ್ರಿಲಿಮ್ ಎಕ್ಸಾಮು ಯಾವ ಥರ ಇರುತ್ತೆ ಅಂದರೆ ಅಲ್ಲಿ 100 ಪ್ರಶ್ನೆಗಳಿರುತ್ತೆ, ಅಲ್ಲಿ 70 ಅಂಕಗಳು ಅಂತ ಅವ್ರು ಹೇಳ್ತಿದ್ದಾರೆ, ಹಾಗೂ 60 ನಿಮಿಷದಲ್ಲಿ ನೀವು ಉತ್ತರಿಸಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಈ 100 ಪ್ರಶ್ನೆಗಳಲ್ಲಿ ಇಂಗ್ಲೀಷ್ ಕೂಡ, ಇಂಗ್ಲೀಷ್ ಲ್ಯಾಂಗ್ವೇಜ್ದು ಇದೆ, ರೀಸನಿಂಗ್ ಎಬಿಲಿಟಿ ಇದೆ, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಇದೆ. ಆದರೆ ನಿಮಗೆ ರೀಸನಿಂಗ್ ಎಬಿಲಿಟಿ ಮತ್ತು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ನಲ್ಲಿ ನೀವೇನು ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ ಅದರ ಆಧಾರದ ಮೇಲೆ ನಿಮಗೆ ಫೇಸ್ 2ಗೆ ನೀವು ಅರ್ಹರಾಗ್ತೀರಿ ಅನ್ನೋದನ್ನು ತಿಳಿಸ್ತಿದ್ದಾರೆ. ಫೇಸ್ 2 ಮೇನ್ ಆನ್ಲೈನ್ ಎಕ್ಸಾಮಿಗೆ ನೀವು ಬಂದರೆ ಅಲ್ಲಿ ಆಬ್ಜೆಕ್ಟಿವ್ 300 ಮಾರ್ಕ್ಸ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ಇರುತ್ತೆ, ಎಲ್ಲವೂ ಆನ್ಲೈನ್ನಲ್ಲಿರುತ್ತೆ. ಸೊ 325 ಮಾರ್ಕ್ಸ್ಗಳಿಗೆ ಆನ್ಲೈನ್ ಟೆಸ್ಟ್ಗೆ ನೀವು ತಯಾರಿ ನಡೆಸಬೇಕಾಗಿರುತ್ತೆ. ಈ ಫೇಸ್ 2 ಮೇನ್ ಆನ್ಲೈನ್ ಎಕ್ಸಾಮ್ ಇದೆಯಲ್ಲ, ಅಲ್ಲಿ ನಿಮಗೆ ರೀಸನಿಂಗ್ ಎಬಿಲಿಟಿ, GK, ಕರೆಂಟ್ ಅಫೇರ್ಸ್, ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಸ್, ಇನ್ಶೂರೆನ್ಸ್ ಆ್ಯಂಡ್ ಫಿನಾನ್ಷಿಯಲ್ ಮಾರ್ಕೆಟ್ ಅವೇರ್ನೆಸ್, ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಇಮೇಲ್ಸ್, ರಿಪೋರ್ಟ್ಸ್, ಸಿಚುಯೇಷನ್ ಅನಾಲಿಸಿಸ್ ಆ್ಯಂಡ್ ಪ್ರಿಸೇರ್ ರೈಟಿಂಗ್, ಇದರೆಲ್ಲದರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತೀವಿ ಅಂತ ಅವರ ಅಡ್ವರ್ಟೈಸ್ಮೆಂಟಲ್ಲಿ ತಿಳಿಸಿದ್ದಾರೆ. ಈ ಎರಡರಲ್ಲೂ ಫೇಸ್ 1 ಮತ್ತು ಫೇಸ್ 2ನಲ್ಲಿ ಯಾರು ಉತ್ತೀರ್ಣರಾಗ್ತೀರಿ, ನಿಮಗೆ ಫೈನಲ್ ಇಂಟರ್ವ್ಯೂ ಫೇಸ್ 3 ಅಂತ ಇರುತ್ತೆ, ಅಲ್ಲಿಗೆ ನಿಮಗೆ ಕರೀತಾರೆ, ನೀವು ಇಂಟರ್ವ್ಯೂ ಫೇಸ್ ಮಾಡಬೇಕಾಗತ್ತೆ. ಇಂಟರ್ವ್ಯೂ ಗೆದ್ದಿದ ತಕ್ಷಣವೇ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಅವರು ಈಗಾಗಲೇ ಹೇಳಿದ್ದಾರೆ, ತಿಂಗಳಿಗೆ 1,26,000 ಸಂಬಳದ ಜವಾಬ್ದಾರಿಯುತವಾದಂಥ ಹುದ್ದೆ ನೀವು ಅಲಂಕರಿಸ್ತೀರಿ. ಎಕ್ಸಾಮಿನೇಷನ್ ವಿನ್ಯೂ ಎಲ್ಲಿ ಅಂತ ಕೇಳಿದ್ರೆ ಯಾವ ಜಾಗದಲ್ಲಿ ಅಂದರೆ ನಿಮಗೆ ಕಾಲ್ ಲೆಟರ್ಸ್ ಕೊಡ್ತಾರಲ್ಲ, ಕಾಲ್ ಲೆಟರ್ಸ್ಗಳಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತಾರೆ, ಅಲ್ಲಿಗೆ ಹೋಗಿ ನೀವು ಪರೀಕ್ಷೆಗಳನ್ನು ತಗೊಳ್ಬೇಕಾಗಿರುತ್ತೆ. ಕಡೆಯದಾಗಿ ನಿಮಗೆ ಬೇಕಾಗೋದು ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕು ಎಲ್ಲಿರುತ್ತೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸು. ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲಿ ಸೇರುತ್ತೆ ಅಂದರೆ ಈ ವಿಡಿಯೋನ ನೀವು ಲಿಂಕ್ ಮುಖೇನ ನೋಡಬೇಕಾಗತ್ತೆ. ಆಗ ಮಾತ್ರ ನಿಮಗೆ ವಿಡಿಯೋ ಕೆಳಗಡೆ ನಿಮಗೆ ಸಣ್ಣ ಮೋರ್ ಅಂತ ಹೇಳಿ ಒಂದು ಪದ ಕಾಣಿಸುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸು ವಿವರಣೆ ನೀಡುವ ಜಾಗ ಅದು ಓಪನ್ ಅಪ್ ಆಗುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನಿಮ್ಮಲ್ಲಿ ಕೇಳೋದಿಷ್ಟೇ, ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿ ಓದಿ, ಆಗ ನಿಮಗೆ ಅಪ್ಲೈ ಮಾಡೋದು ಹೇಗೆ, ಸೆಲೆಕ್ಷನ್ ಪ್ರೊಸೀಜರ್ಸ್ ಬಗ್ಗೆ, ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ರೀಡ್ ದ ಅಡ್ವರ್ಟೈಸ್ಮೆಂಟ್ ಅಟ್ಲೀಸ್ಟ್ ಟ್ವೈಸ್ ಅನ್ನೋದು ನನ್ನ ಕಳಕಳಿ. ಇಲ್ಲಿಯವರೆಗೂ ನೀವು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಜನರಲಿಸ್ಟ್ ಬಗ್ಗೆ ತಿಳ್ಕೊಂಡ್ರಿ. ಈ ಜನರಲಿಸ್ಟಲ್ಲಿ ಬರುವಂತಹ 350 ಹುದ್ದೆಗಳಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಎನಿ ಗ್ರ್ಯಾಜುಯೇಟ್ಸ್ ಅಂತ ಹೇಳಿದ್ದಾರೆ, ಹಾಗೂ ಲಾಸ್ಟ್ ಡೇಟ್ 8 ಸೆಪ್ಟೆಂಬರ್ ಅಂತ ಕೂಡ ಹೇಳಿದ್ದಾರೆ. ಮತ್ತೊಂದು ವಿಚಾರ ನೀವು ತಿಳ್ಕೊಂಡಿದ್ದೇನು ಅಂತಂದರೆ, ನಿಮಗೆ 2-3 ತಿಂಗಳಲ್ಲೇ ನಿಮಗೆ ಫೇಸ್ 1 ಫೇಸ್ 2 ಎಕ್ಸಾಮ್ಸ್ ಕೂಡ ಆನ್ಲೈನ್ನಲ್ಲಿ ಮುಗಿಯುತ್ತೆ. ಹಾಗಾಗಿ ಅರ್ಜಿ ಸಲ್ಲಿಸಿ ಹಾಗೂ ತಯಾರಿ ನಡೆಸ್ಕೊಳ್ಳೋಕೆ ಶುರು ಮಾಡ್ಕೊಳ್ಳಿ. ಎಕ್ಸಾಮ್ಗೋಸ್ಕರ ಲಾಸ್ಟ್ ಡೇಟ್ ಆಗ್ತಿದ್ದ ಅಷ್ಟರೊಳಗೆ ಅರ್ಜಿ ಸಲ್ಲಿಸಿ, ಹಾಗೂ ಕೂಡಲೇ ನೀವು ಎಕ್ಸಾಮಿನೇಷನ್ಗೂ ತಯಾರಿ ನಡೆಸಿ. ಮತ್ತು ಸಂಬಳ ನೀವು ನೋಡಿದ್ರಿ 1,26,000 ಅಂತ ಹೇಳಿ. ಹಾಗಾಗಿ ಇಂತಹ ಒಂದು ಹುದ್ದೆನ ಬಿಡಬೇಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.